ಮಾಧ್ಯಮದವ್ರು ಒಂದು ಮಾತು ಬರ್ಕೋರಿ. ಈ ಕಾರ್ಯಕ್ರಮಕ್ಕೆ ಲಕ್ಷೋಪಲಕ್ಷ ರೀತಿ ಒಳಗೆ ಯುವಕರು ಸೇರಿದ್ರು. ಏನು ಸಂದೇಶ ಸಾರ್ಯದ ಈ ವೇದಿಕೆ ಅನ್ನುವಂಥದ್ದು ಹೆಡ್ಲೈನ್ ಆಗಿ ಬರ್ಕೋರಿ, ಬರ್ದಿಟ್ಕೋರಿ. ಕಾರ್ಯಕ್ರಮ ಏನು ಸಂದೇಶ ಕೊಟ್ಟದಂದ್ರ, ಬರುವಂತ ದಿನಮಾನದೊಳಗ ಆ ಹೊಸ ಬಸ್ ಸ್ಟ್ಯಾಂಡ್ಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬಸ್ ಸ್ಟ್ಯಾಂಡ್ ಹೆಸರಿರಬೇಕು. ರಾಜ್ಯ ಗಂಭೀರವಾಗಿ ರಾಯಣ್ಣನ ಮೂರ್ತಿ ಇಲ್ಲಿ ಹೆಂಗ್ ನಿಂತೈತಲ್ಲ ಅಂತ ಮೂರ್ತಿ ಅಲ್ಲಿರ್ಬೇಕು. ಇದು ಒಕ್ಕೋರಿನ ಆಗ್ರಹ. ಈ ವೇದಿಕೆ ಒಕ್ಕೋರಿನ ಆಗ್ರಹ ಅನ್ನುವಂಥದ್ದನ್ನ ದಯಮಾಡಿ ಮಾಧ್ಯಮದವರು ಬರೆದು ತಿಳಿಸಂತವ್ರಿಗೆ ತಿಳಿಸ್ರಿ ಅನ್ನುವಂಥ ಸಂದೇಶವನ್ನ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರತಕ್ಕಂಥದ್ದು. ಬುದ್ಧಿ ಇದ ಒಂದು ವೇದಿಕೆ ಮೇಲೆ 2019ರಲ್ಲಿ ರಾಯಣ್ಣ ಬಾವುಟ ಯಾತ್ರೆ ಅಂತ ಮಾಡಿದ್ವಿ. ಎಲ್ಲ ಜಿಲ್ಲೆಯ MLAಗಳನ್ನ ಕರೆದಿದ್ವಿ, ನೆನಪಿರಲಿ ನಿಮಗೆಲ್ಲರಿಗೂ ಕೂಡ. ಆದ್ರೆ ಒಬ್ರು ಬಂದಿರಲಿಲ್ಲ ಬುದ್ಧಿ, ಒಬ್ರು ಬಂದಿರಲಿಲ್ಲ. ಇವತ್ತಿನ ದಿನ ಯಾರೊಬ್ಬರನ್ನು ಕೂಡ ಕರೆದಿಲ್ಲ. ವಿಚಾರ ಮಾಡ್ರಿ, ನಮ್ಮನ್ನ ಹೆಂಗ ತಿರಸ್ಕಾರ ಭಾವ ಮಾಡ್ತಿದ್ರು. ಈ ಮೈದಾನವೆಲ್ಲವೂ ಕೂಡ ತುಂಬಿತ್ತು. ಅವ್ರೇನ್ ಬರ್ತಾರ್ರಿ ಕುರುಬ್ರು ಅಂತ ಒಂದು ಯೋಚನೆಯಿಂದ ನಮ್ಮ ಕಾರ್ಯಕ್ರಮಕ್ಕೆ ಒಂದು ದಿನಮಾನದೊಳಗೆ ಬರಲಿಲ್ಲ. ಆದ್ರೆ ಇವತ್ತು ವಿಜಯಪುರದ ಪ್ರತಿಷ್ಠಿತವಾಗಿರತಕ್ಕಂತ ಸಿದ್ದೇಶ್ವರ ದೇವಸ್ಥಾನದಿಂದ ಬೆಳಗ್ಗೆ ಆರಂಭವಾಗಿರತಕ್ಕಂತ ಮೆರವಣಿಗೆಯನ್ನು ನೋಡಿದಾಗ ಬಹುತೇಕ ಬಹಳ ಜನಕ್ಕೆ ನಮ್ಮನ್ನ ಒಡೆದು ಆಳುವಂತ ನೀತಿ ಉಳ್ಳವರು ಬಹಳ ಜನ ಇದ್ದಾರೆ. ನಮ್ಮನ್ನ ಒಡೆದು ಆಳುವಂತವ್ರು ಹೇಳ್ತಿರ್ತಾರೆ, ನಿಮ್ಮಲ್ಲಿ 2 ಪಂಗಡ ಇದೆ, ನಿಮ್ಮಲ್ಲಿ 3 ಪಂಗಡ ಇದೆ. ಅದು ಕಾಲಘಟ್ಟ ಹೋಯಿತು. ನಾವೆಲ್ಲರೂ ಒಂದು ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕವಾಗಿರತಕ್ಕಂತ ಕಾರ್ಯಕ್ರಮವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಸಂದೇಶ ಕೊಡ್ಲಿಕ್ಕತ್ತಿದ್ದೇವೆ. ಅಂದ್ರೆ ನಾವು 2 ಪಂಗಡದವರಲ್ಲ, ನಾವು ಒಂದೇ ಪಂಗಡದವರು. ಇದು ಹಾಲು ಮತ ಸಮಾಜದ ಪಂಗಡ ಅನ್ನುವಂತ ಉದ್ದೇಶಕ್ಕಾಗಿ ಈ ಕಾರ್ಯಕ್ರಮ ಬಂಧುಗಳೇ ವಿಚಾರ ಮಾಡ್ರಿ. ಈ ಕುಟುಂಬ ಹೆಂಗೆ ಸೇರಿದೆ ಅಂತ ಕೇಳಿದ್ರೆ, ಯಾರೂ ತನ್ನ ವೈಯಕ್ತಿಕ ಉದ್ದೇಶವಿಲ್ಲದೆ, ವೈಯಕ್ತಿಕ ಪ್ರತಿಫಲ ಅಪೇಕ್ಷವಿಲ್ಲದೆ ಕೇವಲ ರಾಯಣ್ಣ ಅನ್ನೋ ಒಂದು ಹೆಸರಿನ ಮೇಲೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಮೆರವಣಿಗೆ ಬರುವಾಗ ಅದರ ಮೆರಗ ಬೇರೆ ತರ ಇತ್ತು. ಮೆರಗ ಹೆಂಗಿತ್ತು ಕೇಳಿದ್ರೆ, ಸಿದ್ದೇಶ್ವರ ದೇವಸ್ಥಾನದಲ್ಲಿ ಆರಂಭವಾಗಿರ್ತಕ್ಕಂಥ ಮೆರವಣಿಗೆ ಗಾಂಧಿ ಚೌಕಿನವರೆಗೆ ಹಿಡಿಸಲಾರ್ಹಂಗ ಆ ರಾಯಣ್ಣನ ದಂಡ ಬರ್ಲಿಕ್ಕತ್ತಿತ್ತು ಅಂತಂದ್ರೆ ವಿಚಾರ ಮಾಡ್ರಿ. ರಾಯಣ್ಣ ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಸಂಘಟನೆಯನ್ನ ಮಾಡಿದ್ದ. ಪ್ರತಿ ಮನೆಗಳಿಗೂ ಹೋಗಿ ಯುವಕರುಗಳನ್ನ ಜಾಗೃತಿಯನ್ನ ಮಾಡಿ ನಮ್ಮಣ್ಣಾಳುವ ಕೆಂಪು ಮೂತಿಯ ಕೊಂಡಿಗಳನ್ನ ಈ ದೇಶವನ್ನು ಬಿಟ್ಟು ತೊಲಗಿಸ್ಬೇಕನ್ನೋ ಉದ್ದೇಶಕ್ಕಾಗಿ ರಾಯಣ್ಣ ಅವತ್ತಿಗೆ ಹೋರಾಟ ಮಾಡಿದ್ದ. ಇವತ್ತು ನೀವು ಹೋರಾಟ ಮಾಡಬೇಕಾಗಿದೆ. ಮನೆಗೊಬ್ಬ ರಾಯಣ್ಣ ಮುನ್ನುಗ್ಗಿ ಬಂದು ನಮ್ಮಣ್ಣಾಳುವ, ನಮ್ಮನ್ನು ತುಳಿಯುವ ಹಿತಾಸಕ್ತಿಗಳಿದ್ದಾವಲ್ಲ ಅವುಗಳನ್ನ ಮೆಟ್ಟಿ ನೀವು ಯುವಕರುಗಳು ನಾವು ಸಾಧಿಸಬಹುದು, ಸಮಾಜದ ಶಕ್ತಿಯನ್ನು ಬಳಸಿಕೊಂಡು ಬರುವಂತಹ ದಿನಮಾನದೊಳಗೆ ನಾವ್ಯಾಕೆ MLA ಆಗಬಾರದು, ಆ ಒಂದು ಭಾವನೆಯಿಂದಾಗಿ ಈ ಕಾರ್ಯಕ್ರಮವನ್ನು ಸಿದ್ಧ ಮಾಡಿದ್ದೇವೆ. ಸಂಘಟನೆಯನ್ನು ಮಾಡ್ಲಿಕ್ಕತ್ತಾರ. ಅವ್ರ ಹತ್ರ ದುಡ್ಡು ಇಲ್ಲದೆ ಹೋದ್ರೂ ಕೂಡ ಬರುವಂತಹ ದಿನಮಾನದೊಳಗೆ ಸಮಾಜ ಸದೃಢವಾಗಿ ಕಟ್ಟಬೇಕನ್ನುವಂತ ಸಂಕಲ್ಪವನ್ನು ಹೊತ್ತುಕೊಂಡು ಅವರು ವೇದಿಕೆ ಮೇಲೆ ಕುಂತಿದ್ದಾರೆ. ನಿಮ್ಮ ತಲೆ ಒಳಗಿರಲಿ. ಮೊನ್ನೆ ಒಬ್ರು ಹೇಳ್ತಿದ್ರು, ಸಮಾಜ ಮಾಡಾಗ ಸಮಾಜ ಮಾಡ್ರಿ, ಸಮಾಜ ಮಾಡಾಗ ಸಮಾಜ ಮಾಡ್ರಿ, ರಾಜಕೀಯ ಮಾಡಾಗ ರಾಜಕೀಯ ಮಾಡ್ರಿ ಅಂತ ಹೇಳ್ತಿದ್ರು. ವಿಚಾರ ಮಾಡ್ರಿ, ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ, ನಮಗ ನೋವಾದಾಗ ಯಾಕೆ ನಮ್ಮ ಸಮಾಜದವ MLA ಆಗೋದಕ್ಕೋಸ್ಕರವಾಗಿ ನಾವು ಸಂಘಟನೆಯನ್ನು ಮಾಡಬಾರದು? ಒಬ್ಬ ಬೆಳೀತಿದ್ದ ಅಂತಂದ್ರ ಕಾಲು ಜಗ್ಗೋದು ಕಣಿಟ ಗುಣ. ಬೆಳೀತಿದ್ದ ಅಂದ್ರೆ ಕಾಲು ಜಗ್ಗೋದು ಕಣಿಟ ಗುಣ. ನಿನ್ನ ಕೈಲಿ ಸಹಕಾರ ಮಾಡಕ್ಕಾಗ್ತಿತ್ತಂದ್ರ ಮುಂದೆ ಬಂದು ಸಹಕಾರ ಮಾಡು. ನಿನ್ನ ಕೈಲಿ ಮಾಡಕ್ಕಾಗ್ಲಿಲ್ಲ ಅಂತಂದ್ರ ಮನೆಯಾಗಿರು. ಆದ್ರೆ ದ್ರೋಹ ಮಾಡಬೇಡ. ರಾಯಣ್ಣನ ಹಿಡಿದು ಕೊಟ್ಟವರು ಕುಲಕ್ಕೆ ಸೇರ್ತೀರಿ ನೀವು. ಆದ್ರೆ ರಾಯಣ್ಣನ ಕುಲಕ್ಕೆ ಸೇರ್ಬೇಕಾಗಿತ್ತಂದ್ರೆ, ರಾಯಣ್ಣನ ರಕ್ತ ನಮ್ಮೊಳಗೆ ಹರಿತಿತ್ತಂದ್ರೆ, ಯಾವನು ಬೆಳಿತಿರ್ತಾನಲ್ಲ
ಅವನು ಬೆನ್ನು ಚಪ್ಪರಿಸುವಂತ ಕೆಲಸ ನೀವು ಮಾಡಿದ್ದೇ ಆಗಿತ್ತಂದ್ರೆ ನಿಜವಾಗ್ಲೂ ಆ ರಾಯಣ್ಣನ ರಕ್ತ ಹುಟ್ಟಿರ್ತಕ್ಕಂಥ ಕುರುಬರು ನೀವು ಅನ್ನುವಂತ ಸ್ವಾಭಿಮಾನ ನಿಮ್ಮಲ್ಲಿ ಬರ್ತದೆ ಬಂಧುಗಳೇ. ಅಂತದೊಂದು ಕಾರ್ಯಕ್ರಮ ಇದು ಕೇವಲ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಾದ್ರೆ ಇದು ಟ್ರೇಲ್